ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ಎರಡು ಕೋಮುಗಳ ನಡುವೆ ಘರ್ಷಣೆ ಸಂಭವಿಸಿದೆ. ಒಂದು ಗುಂಪಿನಿಂದ ಮೂವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ವಿಜಯನಗರದ ಮಾರುತಿ ಮೆಡಿಕಲ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಮೆಡಿಕಲ್ ಮಾಲೀಕ ಸೇರಿ ಮೂವರಿಗೆ ಗಂಭೀರವಾದ ಗಾಯಗಳಾಗಿದ್ದು, ಮಹೇಂದ್ರ ಮನೋಜ್ ಮಾರುತಿ ಮೆಡಿಕಲ್ ಮಾಲೀಕರಾಗಿದ್ದಾರೆ. 12 ಮಂದಿ ಗುಂಪಿನಿಂದ ಕಲ್ಲು ತೂರಾಟವನ್ನ ಮಾಡಲಾಗಿದ್ದು, ಲಾಂಗ್ನಿಂದ ಹಲ್ಲೆಯನ್ನ ನಡೆಸಲಾಗಿದೆ. ಅಕ್ರಮವಾಗಿ ದನ ಸಾಗಿಸ್ತಾ ಇದ್ದವರನ್ನ ಹಿಡಿದುಕೊಟ್ಟಿದ್ದಕ್ಕೆ ಈ ಹಲ್ಲೆಯನ್ನ ನಡೆಸಲಾಗಿದೆ. ಗಾಯಾಳುಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಹೆಚ್ಚುವರಿ ಪೊಲೀಸ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಲ್ಲಿ ಎರಡು ಕೋಮುಗಳ ನಡುವೆ ಗುಂಪು ಘರ್ಷಣೆ ಸಂಭವಿಸಿರುವಂತದ್ದು. ಒಂದು ಗುಂಪಿನಿಂದ ಮೂವರ ಮೇಲೆ ಅಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ಅಕ್ರಮವಾಗಿ ದನಗಳನ್ನ ಸಾಗಿಸ್ತಾ ಇದ್ರು ಅನ್ನೋದಕ್ಕೆ, ಅವರನ್ನ ಹಿಡಿದುಕೊಟ್ಟಿದ್ದಕ್ಕೆ ಈ ಒಂದು ಗುಂಪಿನ ಮೇಲೆ ಈಗ ಹಲ್ಲೆಯನ್ನ ನಡೆಸಲಾಗಿದೆ. ಅದರಲ್ಲೂ ಕೂಡ ಮಾರುತಿ ಮೆಡಿಕಲ್ ಮಾಲೀಕರಾಗಿರುವಂತಹ ಮಹೇಂದ್ರ ಮನೋಜ್ ಅವರು ಸೇರಿದಂತೆ ಮೂವರಿಗೆ ಈ ಸಂದರ್ಭದಲ್ಲಿ ಗಂಭೀರವಾದ ಗಾಯಗಳಾಗಿದೆ. ವಿಜಯನಗರದ ಮಾರುತಿ ಮೆಡಿಕಲ್ ಮೇಲೆ ಕೂಡ ಕಲ್ಲು ತೂರಾಟವನ್ನ ನಡೆಸಲಾಗಿರುವಂತದ್ದು. 12 ಮಂದಿಯ ಗುಂಪಿನಿಂದ ಈ ಕಲ್ಲು ತೂರಾಟ ನಡೆದಿದೆ. ಅದರಲ್ಲೂ ಲಾಂಗ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಅಕ್ರಮವಾಗಿ ದನ ಸಾಗಿಸ್ತಾ ಇದ್ದವರನ್ನ ಹಿಡಿದುಕೊಟ್ಟಿದ್ದಕ್ಕೆ ಈ ಒಂದು ಹಲ್ಲೆಯನ್ನ ನಡೆಸಲಾಗಿದ್ದು, ಗಾಯಾಳುಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿಯಾಗಿದ್ದು, ಹೆಚ್ಚುವರಿ ಪೊಲೀಸ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅಲ್ಲಿ ಗುಂಪು ಘರ್ಷಣೆಯ ಸಂದರ್ಭದಲ್ಲಿ ಅಲ್ಲಿನ ಲಾಂಗ್ನಿಂದ ಹಲ್ಲೆ ನಡೆಸಿದ್ದು, ಅದರ ಜೊತೆಗೆ ಕಲ್ಲು ತೂರಾಟವನ್ನ ಮಾಡಲಾಗಿರುವಂಥದ್ದು. ಮೆಡಿಕಲ್ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮಾರುತಿ ಮೆಡಿಕಲ್ನ ಮಾಲೀಕರಾಗಿರುವಂತಹ ಮಹೇಂದ್ರ ಮನೋಜ್ ಸೇರಿದಂತೆ ಮೂವರಿಗೆ ಈ ಸಂದರ್ಭದಲ್ಲಿ ಗಂಭೀರವಾದ ಗಾಯ ಆಗಿದೆ. ಚಂದ್ರ ಲೇಔಟ್ ಪೊಲೀಸರು ಈ ಸಂಬಂಧ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ದನವನ್ನ ಅಕ್ರಮವಾಗಿ ಇವರು ಸಾಗಿಸ್ತಾ ಇದ್ದಿದ್ದನ್ನ ಹಿಡಿದುಕೊಟ್ಟಿದ್ದಕ್ಕೆ ಈ ಒಂದು ಹಲ್ಲೆಯನ್ನು ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸ್ಥಳದಲ್ಲಿ ಸಾಕಷ್ಟು ಜನರು ಕೂಡ ನಡೆದಿದ್ದಾರೆ. ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಕಲ್ಲು ತೂರಾಟವನ್ನ ನಡೆದಿರುವಂಥದ್ದು. ಎರಡು ಕೋಮುಗಳ ನಡುವೆ ಇಲ್ಲಿ ಘರ್ಷಣೆ ಸಂಭವಿಸಿರುವಂಥದ್ದು. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈಗಾಗಲೇ ಪೊಲೀಸರು ಕೂಡ ಅಲ್ಲಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಅಲ್ಲಿ ಯಾವ ಕಾರಣಕ್ಕಾಗಿ ಕೋಮು ಗಲಭೆ ಉಂಟಾಗಿರುವಂತದ್ದು, ಘರ್ಷಣೆ ಸಂಭವಿಸಿರುವಂತದ್ದು ಎರಡು ಗುಂಪುಗಳ ನಡುವೆ ಯಾವ ಕಾರಣಕ್ಕಾಗಿ? ನಮಿತಾ, ಸುಮಾರು ಇವತ್ತು ಸುಮಾರು 12 ಗಂಟೆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದ್ದು. ಅಂದರೆ ಬೆಂಗಳೂರಿನ ಗಂಗೋನಹಳ್ಳಿಯಲ್ಲಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಇಲ್ಲಿ ಒಂದು ಪ್ರಮುಖ ಒಂದು ಕಾರ್ಯವೈಖರಿ ಕೂಡ ಅಂದರೆ, ಇಲ್ಲಿ ಸಾಕಷ್ಟು ಗೋಹತ್ಯೆಗಳನ್ನು ಕೂಡ ನಿಷೇಧ ಮಾಡ್ತಾರೆ, ಗೋಹತ್ಯೆಗಳು ನಡೀತವೆ ಅನ್ನೋ ಒಂದು ಮಾತು ಕೂಡ ಕಳೆದ ಹಲವು ದಿನಗಳಿಂದ ಕೇಳಿಬಂತು. ಈ ಒಂದು ಹಿನ್ನೆಲೆಯಲ್ಲಿ ಗೋಹತ್ಯೆ ನಿಷೇಧ ಹೋರಾಟಗಾರರಾದಂತಹ ಮಹೇಂದ್ರ ನಮೋಟೇನಿದ್ದಾರೆ. ಅವರು ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ನಡೆದಂತಹ ಕೆಲವೊಂದು ದಾಳಿಗಳಲ್ಲಿ, ಅಂದರೆ ಏನು ಗೋಹತ್ಯೆಯನ್ನು ಯಾರು ಮಾಡ್ತಾರೆ ಅವ್ರ ಪೈಕಿ ಕೆಲವರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಷಯ ಕೂಡ ಸಾಕಷ್ಟು ಪ್ರಸ್ತಾಪ ಆಯಿತು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ IMI ಒಂದು ಸ್ಕೂಲ್ ಇದೆ ಗಂಗೋನಹಳ್ಳಿ. ಈ ಒಂದು ಸ್ಕೂಲ್ ಹತ್ರ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕಗಳನ್ನ ಹಂಚುವ ಒಂದು ಕಾರ್ಯಕ್ರಮ ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದಾಗ ಕೆಲವು ದುಷ್ಕರ್ಮ ಕೂಡ ಅವ್ರ ಮೇಲೆ ಅಲ್ಲೇ ನಡೆಸಿದ್ದಾರೆ. ಈಗ ಸದ್ಯ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಾರೆ. ಈಗ ಸ್ಥಳದಲ್ಲಿ ಸಾಕಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಕೂಡ ಇದ್ದು, ಸದ್ಯ ನಮ್ಮ ಜೊತೆ ನೇರವಾಗಿ ಸಂಪರ್ಕ ಇದ್ದಾರೆ ಜಂಟಿ ಪೊಲೀಸ್ ಆಯುಕ್ತ ರವಿ ಅವರು. ಸರ್, ಈ ಪ್ರಕರಣ ಇವತ್ತು ಬೆಳಗ್ಗೆ ಏನಾಯ್ತು ಸರ್? ನೋಡಿ, ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಂಗೋನಹಳ್ಳಿ ಈ ರಸ್ತೆಯಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಈ ಮಹೇಂದ್ರ ಮನೋಜ್ ಅನ್ನೋರು ತಮ್ಮ ನೋಟ್ಬುಕ್ಕನ್ನು, ಸುಮಾರು 50-60 ಪುಟದ ಒಂದು ನೋಟ್ಬುಕ್ಕನ್ನು ಶಾಲೆಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕಾಂಪೋಸಿಟ್ ಕಾಲೇಜ್, MMI ಕಾಂಪೋಸಿಟ್ ಕಾಲೇಜ್ ಅಂತ ಕಾಲೇಜ್ಗೆ ಬಂದಿದ್ದಾರೆ 1 ಗಂಟೆಗೆ. ಅವರು ಬುಕ್ಸ್ ಕೊಟ್ಬಿಟ್ಟು ಆಚೆ ಬಂದಾಗ ಸುಮಾರು ಒಂದು 8-10 ಜನ ಹುಡುಗರು, ಅದು ಯಾವ ಕಾರಣಕ್ಕೂ ಇನ್ನೂ ನಮಗೆ ಗೊತ್ತಾಗಿಲ್ಲ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ.
ಅವ್ರಿಗೆ ಈ 8 ಜನ ಹಿಡ್ಕೊಂಡು ಹೊಡೆದಿದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಅವ್ರನ್ನ ನಾವು ಆಸ್ಪತ್ರೆಗೆ ಕಳಿಸಿದ್ದೀವಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಅವ್ರೀಗ ಈಸ್ ಫೈನ್. ಓಕೆ ಸರ್, ಏನು ಲಾಂಗ್ ಮಚ್ ಬಳಸಿದಾರೆ ಅಥವಾ ಏನೋ ಬರೀ ಕೈಯಿಂದ ದೊಣ್ಣೆಯಿಂದ ಇತ್ತು? ಇಲ್ಲ, ಬೇರೆ ಕೈಯಿಂದ ಹೊಡೆದಿದ್ದಾರೆ. ಓಕೆ ಸರ್. ಸರ್, ಈ ಒಂದು ವಾರದಿಂದ ಬಹುಶಃ ಗೊತ್ತಿರ್ಬೋದು, ಪಶ್ಚಿಮ ವಿಭಾಗದಲ್ಲಿ ಕೆಲವೊಂದು ದಾಳಿಗಳು ಕೂಡ ನಡೀತು. ಅಂದರೆ ಗೋಹತ್ಯೆಗೆ ಸಂಬಂಧಪಟ್ಟಂಥ ಇಲ್ಲ, ಈ ವಿಷಯ ನೋಡಿ, ಈ ಘಟನೆ ಇವತ್ತು ಇಲ್ಲಿ ನಡೆದಿರೋದು ಗೋಹತ್ಯೆಗೆ ಅಥವಾ ಬಕ್ರೀದ್ಗೆ ಯಾವುದೂ ಸಂಬಂಧ ಇಲ್ಲ. ಇದು ಒಂದು ಪ್ರತ್ಯೇಕವಾದ ಘಟನೆ. ಶಾಲೆಗೆ ಬುಕ್ಸ್ ಕೊಡೋಕ್ಕೆ ಬಂದಾಗ ಕೆಲವು ಜನ 8 ಜನ ಹುಡುಗರು ಅಪಾರ್ಥ ಮಾಡಿಕೊಂಡು ಯಾಕೋ ಏನೋ ಅಂತ ಹೇಳಿಬಿಟ್ಟು ಆತಂಕದಿಂದ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದಿಷ್ಟು ಗೊತ್ತಾಗಿದೆ ನಮಗೆ. ಗೋಹತ್ಯೆಗೆ ಬೇರೆ ಒಂದು ವಿಷಯಕ್ಕೆ ಏನೂ ಸಂಬಂಧ ಇಲ್ಲ. ಸರ್, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಹೊಡೆದ್ರು ಅನ್ನೋ ಒಂದು ಮಾತು ಕೂಡ ಇಲ್ಲ, ಅದು ಸುಳ್ಳು. ಓಕೆ ಸರ್, ಈಗ ಸದ್ಯ ಇವತ್ತು ಪರಿಸ್ಥಿತಿ ಯಾವ ರೀತಿ? ಪರಿಸ್ಥಿತಿ ಈಗ ಇಲ್ಲಿನ ವಾತಾವರಣ ಸಂಪೂರ್ಣ ನಮ್ಮ ಹತೋಟಿಯಲ್ಲಿದೆ. ಯಾವುದೇ ಥರದ ಅಡ್ಡಿ ಆತಂಕ ಪಡುವಂಥ ವಿಷಯ ಇಲ್ಲ. ನಾವು ಸಂಪೂರ್ಣವಾಗಿ ಇಲ್ಲಿ ಒಂದು ಬಂದೋಬಸ್ತ್ ಮಾಡಿಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದೀವಿ. ಓಕೆ ಸರ್, ಭದ್ರತೆಗಾಗಿ ಎಷ್ಟು ನಿಯೋಜನೆ ಮಾಡಲಾಗಿದೆ ಸರ್? ಒಂದು 6 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ, 12 ಜನ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, 100 ಜನ ಮೆನ್ ಹಾಕೊಂಡಿದ್ದೀವಿ, ಒಂದು KSRP ಕೂಡ ಇದೆ. ನಾವೆಲ್ಲ ಇದ್ದೀವಿ. ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಯಲ್ಲಿ. ಓಕೆ ಸರ್, ಘಟನೆ ನಡೆದ ಬಳಿಕ ಅಂದರೆ ಬಹುಶಃ ಗೊತ್ತಿರ್ಬೋದು ಯಾರು ಅಲ್ಲೇ ನಡೆಸಿರ್ತಾರೆ ಅಂತೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ತನಿಖೆ ಮಾಡಿದಾಗ ಯಾರಾದರೂ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾರಾದರೂ ಗೊತ್ತಾಗಿದೆ ಸರ್? ಯಾರು ಅಲ್ಲೇ ಸದ್ಯಕ್ಕೆ ಏನೂ ಗೊತ್ತಿಲ್ಲ, ಇನ್ನು ಮೇಲೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದು ಜಂಟಿ ಪೊಲೀಸ್ ಆಯುಕ್ತರಂತ ರವಿಯವರ ಮಾತು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಈ ಒಂದು ಘಟನೆ ಹಿಂದೆ ಯಾವುದೇ ಒಂದು ಉದ್ದೇಶ ಇಲ್ಲ ಮತ್ತು ಕೋಮೆಗಲಭೆ ಅಂತಹ ಒಂದು ವಿಷಯಗಳು ಕೂಡ ಇಲ್ಲಿ ಪ್ರಸ್ತಾಪಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟಗೊಳಿಸಿದ್ದಾರೆ. ಕಳೆದ ಹಲವು ದಿನಗಳ ಹಿಂದೆ ಕೆಲವೊಂದು ಜಾನುವಾರುಗಳನ್ನು ಸಾಗಾಟ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಪೊಲೀಸರು ಕೂಡ ದಾಳಿ ಮಾಡಿ ಆ ಜಾನುವಾರುಗಳನ್ನ ರಕ್ಷಣೆ ಮಾಡಲಾಗಿತ್ತು. ಆ ಒಂದು ಪೊಲೀಸರಿಗೆ ಮಾಹಿತಿ ಅಂತ ಕೊಟ್ಟಂತಹ ವ್ಯಕ್ತಿ ಬಹುಶಃ ಆ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದಂಥ ಸಾಮಾಜಿಕ ಹೋರಾಟಗಾರ ಅಂತೇಳಿ ಹೆಸರು ಪಡೆದಿದ್ದಾರೆ. ಬಹುಶಃ ಮಹೇಂದ್ರ ಅವರೇ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಒಂದು ದಾಳಿ ನಡೆದಿದೆ ಅನ್ನೋ ಕೂಡ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಮತ್ತು ಇವತ್ತು ಬೆಳಗ್ಗೆ ಸುಮಾರು 12 ಗಂಟೆಯಿಂದ ಸುಮಾರು 1 ಗಂಟೆ ಮಧ್ಯಾಹ್ನದ ಒಳಗಾಗಿ ಅಂತ ನಡೆದಂಥ ಈ ಒಂದು ಘಟನೆ ಸಾಕಷ್ಟು ಕೆಲವೊಂದು ಕಾಲ ಇಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಯಾಕಂದರೆ ಬಹುಶಃ ಇದೊಂದು ಸಾಕಷ್ಟು ಸೂಕ್ಷ್ಮ ವಲಯದಂಥ ಪ್ರದೇಶ ಆಗಿರೋ ಕಾರಣಕ್ಕೋಸ್ಕರ ಪಶ್ಚಿಮ ವಿಭಾಗದಂತಹ DCP ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ಒಂದು ತಂಡವನ್ನು ಕೂಡ ಇಲ್ಲಿ ರಚನೆ ಮಾಡಿದ್ದು. ಅವರೇ ಸ್ಥಳಕ್ಕೆ ಒಂದು ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸ್ತಾ ಇದ್ದಾರೆ. ನಮಿತಾ. ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.